ಕಾನ್ಸ್ಟೇಬಲ್ ಮೇಲೆ ಸಿಪಿಐ ಮೇಲೆ ನನ್ನ ಹತ್ರ ಹೇಳಿದ್ರು, ನೀವು ಏನು ಕಾನೂನು ಪ್ರಕಾರ ಏನು ತೆಗೆದುಕೊಳ್ಬೇಕು ಎನ್ಕ್ವೈರಿ ಮಾಡಿರಿ, ಅದ್ರ ಬಗ್ಗೆ ಅವರು ಯಾರ ಇನ್ಫ್ಲುಯೆನ್ಸು ಇಲ್ಲ, ಏನೇ ಇಲ್ಲ. ನನಗೇನು ಫೋನು ಮಾಡಿಲ್ಲ ಯಾರು, ಏನಪ್ಪ ಯಾರಾಗಿರಲಿ, ಅದು ಏನು ರೂಲ್ಸ್ ಪ್ರಕಾರ ಏನೈತೋ ಕಾನೂನು ಪ್ರಕಾರ ನೀವು ಕ್ರಮ ತೆಗೆದುಕೊಳ್ರಿ ಅಂತ. ಆರೋಗ್ಯ ವಿಚಾರಿಸಿದ್ರೆ ಸರ್ ಅವರು ಕಾನ್ಸ್ಟೇಬಲ್ ಆರೋಗ್ಯ ಏನಾದರೂ ವಿಚಾರಿಸಿದ್ರೆ ಇಲ್ಲ, ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದರು. ಯಾರೋ ಆಗಲಿಲ್ಲ ಪೊಲೀಸ್ನವ್ರು ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದ್ರೆ ಆಯ್ತಪ್ಪ, ಆಮೇಲೆ ನೋಡೋಣ. ಸರ್ BPRDC ಉತ್ತರಕ್ಕೆ ಬರ್ಬೋದಲ್ಲ ಅಂತ ನಿಮ್ಮ ಅಪೋಸಿಟ್ ಅದು ವೈಯಕ್ತಿಕ ವಿಚಾರಗಳಿಗೆ ಏನಾರು ಅಲ್ಲೇ ಆಗಿದೆ, ಅವ್ರದ್ದು ಇವ್ರದ್ದು, ಅದಕ್ಕೆ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಕಾನೂನು ದೃಷ್ಟಿಯಾಗೆ ಎಲ್ಲರೂ ಒಂದೇ. ಸಾಹುಕಾರರ ಮಗ, ಬಡವ್ರ ಮಗ, ಅವನು ಅಧ್ಯಕ್ಷರ ಮಗ, ಇವನು ಜವಾನನ ಮಗ ಅನ್ನೋದಿಲ್ಲಪ್ಪ. ಯಾರು ತಪ್ಪು ಮಾಡ್ಯಾರೋ ಅವ್ರ ಮ್ಯಾಗೆ ನಿರ್ದಾಕ್ಷಿಣ ಕ್ರಮ ತೆಗೆದುಕೊಳ್ರಿ ಅಂತೇಳಿ. ಅದೇ ರೀತಿ ಇವತ್ತು ಪೇಪರ್ನೇ ನೋಡಿದ್ವಿ, ಯಾವುದೋ ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ 10,000 ಕೋಟಿಯಷ್ಟು ಇದು ಏನು ಡ್ರಗ್ಸ್ ಮಾಫಿಯಾ, ಮೈಸೂರು, ಬೆಂಗಳೂರು, ದಾವಣಗೆರೆ ಯಾರಾಗಿರಲಿ ಬಂದು ಒಳಗಾಕ್ರಿ ಅಂದೆ. ಆದರೆ ಅಧಿಕಾರಿಗಳಿಗೆ ಇವರು ಅಧಿಕಾರಿಗಳಿಗೆ ಇವರು ಕ್ಲೀನಾಗಿ ಬಿಹೇವ್ ಮಾಡಬೇಕು. ಅವರು ಯಾರು